ಆವಾಗ್ಲೇ ನಿನ್ ಬೈಕ್ ಸ್ಟಾರ್ಟ್ ಆಗ್ತಿಲ್ಲ ಅಂದಿದ್ದೆ. ಮತ್ ಇವಾಗ ಹೇಗೆ ಇಷ್ಟು ಬೇಗ ಸ್ಟಾರ್ಟ್ ಆಯ್ತು? ಅವಾಗ ಇಂಜಿನ್ ಹೀಟ್ ಆಗಿದ್ದಕ್ಕೆ ಸ್ಟಾರ್ಟ್ ಆಗಿರ್ಲಿಲ್ಲ. ನಿಮ್ಮನೆ ಮುಂದೆ ನೆರಳಲ್ಲಿತ್ತು, ಕೂಲ್ ಆಯ್ತು, ಸ್ಟಾರ್ಟ್ ಆಯ್ತು. ಬಾಯ್ ಅತ್ತೆ. ತರ್ಲೆ ಹುಡುಗಿ. ನಿನ್ ಜೊತೆ ಮಾತಾಡೋಣ ಅಂದ್ರೆ ಯಾವ್ದಾದ್ರೂ ಡಿಸ್ಟರ್ಬೆನ್ಸ್ ಬರ್ತಾನೆ ಇರುತ್ತೆ. ಏ ಅಮರ್, ಅಮರ್, ಲೋ ನಿನ್ಗೆ ಅನ್ಯಾಯ ಆಗ್ತಿದೆ ಕಣೋ. ಏನೋ ಹೇಳ್ತಿದ್ಯಾ? ನನ್ಗೆ ಅನ್ಯಾಯ ಆಗುತ್ತೋ? ಹೇ ಅಮರ್, ಆ ರಾಧಿಕಾ ನಿಂಗೆ ಮೋಸ ಮಾಡ್ತಿದ್ದಾಳೋ? ಏಯ್, ರಾಧಿಕಾ ಬಗ್ಗೆ ಮಾತಾಡೋಕ್ ಮುಂಚೆ 10 ಸಲ ಯೋಚನೆ ಮಾಡಿ ಮಾತಾಡೋ. ಯೋಚನೆ ಮಾಡಿ ಮಾತಾಡೋದು ಏನಿದೆಯೋ ಕ್ಲಿಯರ್ ಕಟ್ ಆಗಿ ಕನ್ಫರ್ಮ್ ಮಾಡ್ಕೊಂಡೆ ಹೇಳ್ತಿದ್ದೀನಿ. ರಾಧಿಕನ್ ಮೀಟ್ ಮಾಡೋಕ್ ಯಾರು ಬಂದಿದ್ರು ಗೊತ್ತಾ? ಅವಳು ಉಡುಬಿ. ಏಯ್, ಏನೋ ಬೊಗಳ್ತಿದ್ಯಾ? ನಿನ್ನನ್ ಸಾಯಿಸಿದ್ರು ಸರಿ, ಇದೇ ನಿಜ. ರಾಧಿಕನ ಮೀಟ್ ಆಗಿದ್ದು ಅವಳನ್ನ ಮದ್ವೆ ಆಗ್ತಿರೋನು. ನನ್ ಮೇಲ್ ಸಿಟ್ ಮಾಡ್ಕೊಳ್ಳೋದಲ್ಲ ಅಮರ್, ಇದ್ರ ಬಗ್ಗೆ ರಾಧಿಕನ ಕೇಳು. ರಾಧಿಕಾ ಉಡ್ಬಿ ಅಂತ ಕ್ಲಿಯರ್ ಆಗಿ ರಿಜಿಸ್ಟರ್ ಬುಕ್ ಅಲ್ಲಿ ಎಂಟ್ರಿ ಆಗಿದೆ, ಬೇಕಾದ್ರೆ ಹೋಗಿ ಚೆಕ್ ಮಾಡು. ಅಮರ್, ಬಂದವನ್ ಯಾರು? ನಿನ್ನ ಮೀಟ್ ಮಾಡೋಕ್ ಬಂದವನ್ ಯಾರು? ರಾಧಿಕಾ, ನಿನ್ನೆ ಕೇಳ್ತಿರೋದು, ಬಂದವನ್ ಯಾರು? ಅಮರ್. ಏನಾಯ್ತು ಅಮರ್? ನಾವು ಮಾತಾಡ್ತಿದೀವಿ. ಹೇಳು, ನೀನ್ ನೋಡಕ್ ಬಂದಿದ್ ಯಾರು? ಹೇಳು ರಾಧಿಕಾ, ನೀನ್ ನೋಡಕ್ ಬಂದವನ್ ಯಾರು? ಅಮರ್, ಪ್ಲೀಸ್ ನಾನ್ ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳು. ಏಯ್, ಈ ಕುತ್ಗೆ ನಂದು. ಈ ಕುತ್ಗೆ ತಾಳಿ ಕಟ್ಟು ನಾನೇ. ನೀನು ನಂಗೆ ಸ್ವಂತ. ನಂಗೆ ಮಾತ್ರ ಸ್ವಂತ. ರಾಧಿಕಾ, ನಾನು ನಿಂಗೆ ಮೊದ್ಲಿಂದಾನು ಹೇಳ್ತಾನೆ ಇದ್ದೀನಿ, ಏನೇ ಇದ್ರು ನಂಗೆ ಹೇಳು ಅಂತ. ಆದ್ರೆ ನೀನ್ ಮಾತ್ರ ಏನು ಹೇಳ್ತಿಲ್ಲ.
2-3 ದಿನದಿಂದ ನೀನೊಂಥರ ಇದ್ದಾಗ್ಲೇ ಏನೋ ಆಗುತ್ತೆ ಅಂತ ನನ್ ಮನ್ಸು ಹೇಳ್ತಾನೆ ಇತ್ತು. ಕೆಟ್ಟದಾಗುತ್ತೆ ಅಂತ ಎಚ್ಚರಿಸ್ತಾನೆ ಇತ್ತು. ನನ್ ಗೊತ್ತು ರಾಧಿಕಾ, ಯಾರೋ ನಿನ್ನ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಯಾರು? ನೀನ್ ಮದ್ವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಿರೋದು ಯಾರು? ಹೇಳು ರಾಧಿಕಾ, ಯಾರು? ಯಾರು? ರಾಧಿಕಾ, ಒಬ್ಬ ಹುಡುಗ ಒಬ್ಳು ಹುಡುಗಿ ಪ್ರೀತಿಸ್ತಿದ್ದಾರೆ ಅಂದ್ರೆ ಅವರಿಬ್ರು ಮಧ್ಯೆ ಪ್ರೀತಿ ಮಾತ್ರ ಇರುತ್ತೆ. ಅದು ಪವಿತ್ರವಾದ ಪ್ರೀತಿನೇ ಆಗಿರುತ್ತೆ. ಆದ್ರೆ ಹೆತ್ತೋರ್ ಪ್ರೀತಿಯಲ್ಲಿ ಪವಿತ್ರವಾದ ಪ್ರೀತಿ ಮಮಕಾರದ ಜೊತೆಗೆ ಇಂದ್ರಜಾಲನೂ ಇರುತ್ತೆ. ಅದನ್ ಬಳಸ್ಕೊಂಡೆ ತಂದೆ ತಾಯಿ ಅವ್ರ ಮಕ್ಕಳ ಪ್ರೀತಿನ ಬಲಿ ಕೊಡ್ತಾರೆ. ನಂಗ್ ಗೊತ್ತು, ನೀನ್ ಈ ಮದ್ವೆಗೆ ಒಪ್ಕೊಳ್ಳೋಕ್ ಕಾರಣ ನಿಮ್ಮ ಅಪ್ಪ ಅಮ್ಮನೇ ಆಗಿರ್ತಾರೆ. ಹೇಳು ಹೇಳು, ಅವರೇ ಫೋರ್ಸ್ ಮಾಡಿದಲ್ವಾ? ಹೇಳು ರಾಧಿಕಾ, ಹೇಳು. ಅಮರ್ ಪ್ಲೀಸ್ ಅಮರ್, ನನ್ ಮಾತು ಕೇಳು. ನೀನ್ ಸ್ವಲ್ಪ ಕೂಲ್ ಆಗು, ಎಲ್ಲಾನು ನಿನ್ಗೆ ಹೇಳ್ತೀನಿ. ದಯವಿಟ್ಟು ಹೇಳು ರಾಧಿಕಾ. ನಿನ್ ಮನಸ್ಸು ಬದಲಾಯಿಸಿ ನಿನ್ನ ದೂರ ಮಾಡೋಕ್ ನೋಡಿದ್ದು ನಿಮ್ಮ ಅಪ್ಪ ಅಮ್ಮನೇ ಅಲ್ವಾ? ಪ್ಲೀಸ್ ಅಮರ್, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅಮರ್. ನೋಡ್ಲಿ, ಈ ಪೂರ್ತಿ ಪ್ರಪಂಚಕ್ಕೆ ನಮ್ ಪ್ರೀತಿಲ್ ಮುಚ್ಚುಮರೆ ಇಲ್ಲ ಅಂತ ಗೊತ್ತಾಗ್ಬೇಕು. ನಮ್ದು ನಿಜವಾದ ಪ್ರೀತಿ ಅಂತ ಅರ್ಥ ಆಗ್ಬೇಕು. ಹೇ ಅಮರ್, ಮಾತಾಡ್ಬೇಡ, ಯಾರೂ ಮಾತಾಡ್ಬೇಡಿ. ಹೇಳು ರಾಧಿಕಾ, ನಿನ್ನ ಮದ್ವೆ ಮಾಡ್ಕೋಬೇಕಂತಿರೋನ್ ಯಾರು? ಅವನ್ ಹೆಸರೇನು? ಅವನ್ ಊರ್ ಎಲ್ಲಿರ್ತಾನವನು? ಹೇಳು ರಾಧಿಕಾ, ಇವಾಗ್ಲೇ ಬಗೆಹರಿಸ್ತೀನಿ. ಅಯ್ಯೋ ರಾಧಿಕಾ, 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 ನೀನು ಅಳ್ಬೇಡ ರಾಧಿಕಾ. ನಿನ್ನ ಹತ್ರ ನನ್ ನೋಡಕ್ಕಾಗಲ್ಲ. ಅಳ್ಬೇಡ, ಸಮಾಧಾನ ಮಾಡ್ಕೊ ರಾಧಿಕಾ. ನೀನ್ ಅಳ್ಬೇಡ ರಾಧಿಕಾ, ನಾನು ಹೇಳಿದ್ನಲ್ಲ, ನಿನ್ಗೇನು ಆಗಲ್ಲ. ನಾನಿದ್ದೀನಲ್ಲ ನಿನ್ ಜೊತೆಗೆ ರಾಧಿಕಾ. ಹೇ, ನಾನೇನು ನಿನ್ ಮೇಲೆ ಸಿಟ್ ಮಾಡ್ಕೊಂಡಿಲ್ಲ. ನನ್ ಕೋಪ ಇಲ್ಲ ನಿಮ್ ಮನೆಯವ್ರ ಮೇಲೆ, ಬೇರೆಯವ್ರ ಜೊತೆ ನಿನ್ ಮದ್ವೆ ಮಾಡ್ಸೋಕ್ ಹೊರಟೋರ್ ಮೇಲೆ, ನೀನ್ ಇನ್ಫ್ಲೂಯೆನ್ಸ್ ಮಾಡ್ದವ್ರ ಮೇಲೆ. ರಾಧಿಕಾ ಪ್ಲೀಸ್ ಅಳ್ಬೇಡ. ಹೇ ರಾಧಿಕಾ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ರಾಧಿಕಾ. ನೀನು ನನ್ನೋಳು. ಇಲ್ಲಿರೋ ಎಲ್ರೂ ನೆನ್ಪಿಟ್ಕೊಳ್ಳಿ, ರಾಧಿಕಾ ನನ್ನವಳು. ರಾಧಿಕಾ ನನ್ ಸ್ವಂತ. ನಿಮ್ಗೆಲ್ಲ ಗೊತ್ತಲ್ಲ ನಾನ್ ರಾಧಿಕಾನ್ ಎಷ್ಟು ಇಷ್ಟಪಡ್ತೀನಿ ಅಂತ. ಅವಳು ನನ್ನ ಎಷ್ಟು ಲವ್ ಮಾಡ್ತಾಳೆ ಅಂತ ಗೊತ್ತಿದೆ ಅಲ್ವಾ ನಿನ್ಗೆ? ಹೇಳು, ನಮ್ ಪ್ರೀತಿ ಎಷ್ಟು ಗಟ್ಟಿಯಾದಂತ ಎಲ್ರಿಗೂ ಹೇಳು. ಹೌದು ಕಣೋ, ನಿಮ್ಮಿಬ್ರು ಲವ್ ತುಂಬಾನೇ ಗ್ರೇಟ್. ಕೇಳ್ದ ರಾಧಿಕಾ? ಎಲ್ರಿಗೂ ಗೊತ್ತು ರಾಧಿಕಾ, ಎಲ್ರಿಗೂ ಗೊತ್ತು ನಿಂದು ನಂದು ಎಷ್ಟು ಪವಿತ್ರವಾದ ಪ್ರೀತಿ ಅಂತ. ನೀನ್ ಟೆನ್ಷನ್ ಮಾಡ್ಕೋಬೇಡ ರಾಧಿಕಾ. ಹೇ ಪ್ಲೀಸ್ ಅಳ್ಬೇಡ, ನೀನ್ ಅಳ್ಬಾರ್ದು. ಹೇ, ಅಂದ್ಹಾಗೆ ನಮಗೆ ಇಂಥ ಪರಿಸ್ಥಿತಿ ಯಾಕೆ ಬರ್ಬೇಕು? ನನಗ್ ಗೊತ್ತು ರಾಧಿಕಾ, ನೀನು ನನ್ನ ಕಳ್ಕೊಳಕ್ ಬಯಸಲ್ಲ ಅಂತ. ನೋಡು, ನಾನು ಈಗ್ಲೇ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ನಾವಿಬ್ರು ಪ್ರೀತಿಸ್ತಾ ಇದೀವಿ, ನಮ್ ಪ್ರೀತಿಗೆ ಅಡ್ಡಿ ಮಾಡ್ಬೇಡಿ ಅಂತ ಈಗ್ಲೇ ಹೇಳ್ತೀನಿ. ಸರಿನಾ? ಹೌದು, ಅದೇ ಕರೆಕ್ಟ್. ನನ್ ಬೈಕ್ ಎಲ್ಲಿ? ನನ್ ಬೈಕ್ ಹೇಳ್ರೋ, ನನ್ ಬೈಕ್ ಎಲ್ಲಿದೆ? ಹೇಳು. ಪ್ಲೀಸ್. ಇಲ್ಲ ರಾಧಿಕಾ, ನಾನ್ ಎಲ್ಲ ನೋಡ್ಕೋತೀನಿ ರಾಧಿಕಾ. ನಮ್ಮಿಬ್ರನ್ ದೂರ ಮಾಡೋಕ್ ಯಾರಿಂದಾನು ಸಾಧ್ಯ ಇಲ್ಲ. ನಾನು ಈಗ್ಲೇ ಹೋಗಿ ಮಾತಾಡ್ತೀನಿ. ಅಮರ್ ಪ್ಲೀಸ್, ಅಮರ್. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಅಮರ್
ಏ ಅಮರ್. ರಾಧಿಕಾನ್ ಚೆನ್ನಾಗಿ ನೋಡ್ಕೋ ಸರಿ ಕಣ, ಓಕೆನಾ? ಅಮರ್ ಓಕೆ ಕಣ. ಇವಳ ನೋಡ್ಕೊಳ್ಳಿ. ನಾನು ಈಗ್ಲೇ ಹೋಗಿ ಬರ್ತೀನಿ ರಾಧಿಕಾ. ನಾನು ಈಗ್ಲೇ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ ಬರ್ತೀನಿ. ಓಕೆನಾ? ಅಮರ್ ಹೇ ಅಮರ್, ಹೇ ಅಮರ್, 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 ಬಾಯ್ ಅಮರ್. Please, ಅಮರ್. ನನ್ ಮಾತ್ ಅಮರ್, ನನ್ ಮಾತ್ ಕೇಳೋ, ಪ್ಲೀಸ್ ನನ್ ಮಾತ್ ಕೇಳೋ, ಪ್ಲೀಸ್ ನನ್ ಮಾತ್ ಅಮರ್, ಕೇಳೋ. ಬಂದ್ಬಿಡ್ತೀನಿ ಅಮರ್, ರಾಧಿಕಾ. please. ಈಗ್ಲೇ ಬರ್ತೀನಿ. ಈಗ್ಲೇ ಬರ್ತೀನಿ. ಅಮರ್ ಅಮರ್ ಹೇ ಅಮರ್, ಅಮರ್ ಹೇ ಅಮರ್, ಹೇ ಅಮರ್, ಅಮರ್, ನೀನ್ ಕೇಳು. ಅಮರ್, ಅಮರ್ ಅಮರ್ ನಾನು ಹೇಳೋದ್ ಕೇಳು. ಸಾಯ್ ಸಾಯ್ ಪ್ಲೀಸ್ ಅಮರ್ನ ಹೇಗಾದ್ರೂ ಮಾಡಿ ನಿಲ್ಸು. ನನ್ನ ಅಪ್ಪನ ಕಂಡೀಷನ್ ಅವನಿಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಹೇಳಕ್ ಆಗಲ್ಲ. ಪ್ಲೀಸ್ ಅಮರ್ನ ನಿಲ್ಸು. ಪ್ಲೀಸ್ ಸಾಯ್ ಅಮರ್ನ ನಿಲ್ಸು ಪ್ಲೀಸ್. ನೀನೇನು ಟೆನ್ಷನ್ ತಗೋಬೇಡ ರಾಧಿಕಾ. ಅಮರ್ನ ನಾವ್ ತಡಿತೀವಿ. ಏ ಬಂದ್ರ ಹೋಗೋಣ. ರಾಧಿಕನ್ ಮೀಟ್ ಮಾಡೋಕೆ ಯಾರು ಬಂದಿದ್ರು ಗೊತ್ತಾ? ಅವಳು ಉಡ್ಬಿ. ಮದುವೆಗೆ ಒಪ್ಕೊಳ್ಳೋಕ್ ಮುಂಚೆ ನಿಮ್ಮಪ್ಪನ ವಿಷಯದಲ್ಲಿ ನೀನ್ ತೋರಿಸಿದ ಪ್ರೀತಿ, ಜವಾಬ್ದಾರಿ ನನಗೆ ತುಂಬಾನೇ ಖುಷಿ ಕೊಡ್ತು. ಇಷ್ಟರಲ್ಲಿ ನೀವು ಕಾಲಿಡ್ತಿರೋ ಮನೆ ಅದು. ಒಂದ್ ರೀತಿಲಿ ಈಗದು ನಿಮ್ಮನೇನೆ. ನಮ್ಮಮ್ಮನ ಸ್ಥಾನಕ್ಕೆ ಬರ್ತೀನಿ ಅಂತ ನಂಗೆ ಮಾತು ಕೊಡ್ತೀಯಾ? ನನ್ನಿಬ್ಬರು ಮಕ್ಕಳು ಮದ್ವೆನ ಕಣ್ಣಾರೆ ನೋಡ್ಬೇಕು ಅನ್ನೋ ಆಸೆ ಈಡೇರಕ್ ಮುಂಚೆನೆ ಆ ಭಗವಂತ ನನ್ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಆತಂಕ ಆಗ್ತಿದೆ ಸುಜಾತ. ನನ್ನ ಪಾಲಿಗೆ ನೀನ್ ಇಲ್ಲ ಅಂತ ಗೊತ್ತಾದ್ರೆ ಆ ಮರುಕ್ಷಣನೇ ನಿನ್ಗೋಸ್ಕರನೇ ಮಿಡಿತಿರೋ ಈ ನನ್ನ ಹೃದಯ ನಿಂತು ಹೋಗುತ್ತೆ. ದೊಡ್ಡವ್ರು ಹೇಳಿದ ಮಾತನ್ನ ಹುಡುಗರು ಕೇಳಲ್ಲ. ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸಿದಾನೆ. ಆಕ್ಸಿಡೆಂಟ್ ಆಗಿದೆ. ಎಷ್ಟು ದೊಡ್ಡ ಗಾಯ ಆಗಿದೆ ನೋಡಿ. ಪಾಪ ತುಂಬಾ ರಕ್ತ ಹೋಗ್ತಾ ಇದೆ. ಸ್ವಲ್ಪ ನಿಲ್ಸಪ್ಪ.
ಯಾಕೆಲ್ರು ಹೀಗ್ ನೋಡ್ತಾ ಇದ್ದೀರಾ? ಆಸ್ಪತ್ರೆ ಕರ್ಕೊಂಡು ಹೋಗುತ್ತಾನೆ. ಕರ್ಕೊಂಡು ಹೋಗಿ ಏನ್ ಪ್ರಯೋಜನ? ಅವನು ಹೆಲ್ಮೆಟ್ ಹಾಕದೆ ರ್ಯಾಶ್ ಆಗಿ ಬಂದು ಗುದ್ಕೊಂಡಿದ್ದಾನೆ. ಅದಕ್ಕೋಸ್ಕರನೇ ಈ ತರ ಆಗಿರೋದು. ದಿನ ಇಂಥದ್ ನೋಡ್ತಾನೆ ಇರ್ತೀವಿ. ಎಷ್ಟ್ ಜನರನ್ನ ಕಾಪಾಡೋದು? ಅಲ್ಲ, ಅವನು ರ್ಯಾಶ್ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡ್ಕೊಂಡಂತ ಹಾಗೆ ಬಿಡಕ್ಕಾಗತ್ತಾ? ತೊಂದ್ರೆಲಿದ್ದವರಿಗೆ ಸಹಾಯ ಮಾಡೋದು ಮನುಷ್ಯತ್ವ ಅಲ್ವಾ? ಸತ್ತೋಗಿರ್ಬೋದು. ಏನ್ ಮಾತಾಡ್ತಾ ಇದ್ದೀರಾ? ಬುದ್ಧಿಲ್ವಾ ನಿಮ್ಗೆ? ಸರಿರಿ. ಏನಪ್ಪಾ ಏನಪ್ಪಾ ಇವನ ಏನಪ್ಪಾ ಎದ್ದಳು. ಏಯ್ ಇಲ್ಲಿ ನೋಡು. ಅಯ್ಯೋ ಇಲ್ಲಿ ನೋಡು, ಇಲ್ಲಿ ನೋಡು. ನಿಮಗ್ ಗೊತ್ತಿರೋ ಹುಡ್ಗನ? ಹ್ಞೂ ಗೊತ್ತು. ನಿಮ್ ನೆಂಟ್ರ? ಅಲ್ಲ, ಗೊತ್ತಿರೋನು. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಸಹಾಯ ಮಾಡಿ. ನಡೀರಿ. ಡ್ರೈವರ್ ಹೊರಡು ಬೇಗ. ಡ್ರೈವರ್ ಅಲ್ಲಿ ನಿಲ್ಸು. ಆ ಕಾರ್ ಇದೆಯಲ್ಲ, ಹಾ ಅಲ್ಲಿ ಅಲ್ಲಿ ಅಲ್ಲೇ. ಡಾಕ್ಟರ್, ಏನಾಯ್ತು? ಆಕ್ಸಿಡೆಂಟ್ ಆಗಿದೆ ಡಾಕ್ಟರ್. ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ, ನೀವು ಹೋಗಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಬನ್ನಿ. ಆಯ್ತು ಬಾಯ್ಸ್. ಸ್ವಾಮಿ, ಈ ಒಳ್ಳೆ ಹುಡುಗನಿಗೆ ಯಾಕಿಂತ ಕಷ್ಟ ತಂದಿಟ್ಟೆ? ಗುರ್ತು ಪರಿಚಯ ಇಲ್ಲದೆ ಇದ್ರೂ ಹತ್ತಿರದವನು ಅನ್ಸ್ಬಿಟ್ಟ. ಅವನಿಗೇನು ಆಗ್ಬಾರ್ದು. ಬೇಗ ಹುಷಾರಾಗೋಕೆ ಅವನಿಗೆ ಸಹಾಯ ಮಾಡು. ನೀನೇ ಕಾಪಾಡು. ಪ್ಲೀಸ್ ಅಮರ್, ಫೋನ್ ಎತ್ತು ಪ್ಲೀಸ್ ಅಮರ್. ಅಯ್ಯೋ